ವಿಷಯವನ್ನು ಹೇಳಲಿಕ್ಕೆ ಅದು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳಿದರೆ ಅದು ನಮಗೆ ಮಾತ್ರ ಗೊತ್ತು. ಕರೆದು ವಿಷಯನ ಹೇಳಿದೆ. ಆದರೆ ಅವರಣ್ಣ ಹೆಸರು ಶಿವರಾಮ್ ಅಂತೇಳಿ ಅಷ್ಟು ದುಃಖದಲ್ಲಿ ಒಂದು ಮಾತು ಹೇಳ್ದೆ, ಅಶೋಕಣ್ಣ ನಾನು ಇವತ್ತು ತಮ್ಮನ್ನು ಕಳ್ಕೊಂಡಿರ್ಬೋದು, ಆದರೆ ದೇಶಕ್ಕೆ ಸೇವೆಗೋಸ್ಕರ ನನ್ನ ತಮ್ಮನ್ನು ಕಳ್ಕೊಂಡಿದ್ದೀನಿ, ನನಗೆ ಹೆಮ್ಮೆ ಇದೆ ಅಶೋಕಣ್ಣ, ನೀವು ಅಳಬೇಡಿ ಅಂತೇಳಿ ನಂಗೆ ಧೈರ್ಯ ತುಂಬಿದ. ಆ ಸಂದರ್ಭದಲ್ಲಿ ನನಗೆ ಅವನಿಗೆ ಏನು ಹೇಳಬೇಕಂತಲೂ ನನಗೆ ಅರ್ಥ ಆಗಿಲ್ಲ. ತದನಂತರ ನಮ್ಮ ಊರಿನವರಿಗೆ ಎಲ್ಲರಿಗೂ ವಿಷಯ ತಿಳಿತು. 100 ಜನ ಇವ್ರ ಮನೆಗೆ ಬರಲಿಕ್ಕೆ ಸ್ವಲ್ಪ ಏನೋ ಒಂದು ಕಷ್ಟ, ಅವರ ಅಮ್ಮ ಎಲ್ಲ ಕಷ್ಟದಲ್ಲಿದ್ದಾರೆ, ಯಾಕಂದರೆ ಏಜ್ ಆಗಿದೆ, ಸೌಖ್ಯ ಇಲ್ಲ. ಕಡೆ ನಮ್ಮ ಮನೆಯಲ್ಲಿ ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಮಾಡಿ ಅವ್ರ ಮನೆಯವರಿಗೆ ಹೇಗೆ ಹೇಳಬೇಕು ಅಂಥೇಳಿ ನಡೆದು ಏನೇ ಆದರೂ ಮಾಡಿ ಧೈರ್ಯ ಮಾಡಿ, ಯಾಕಂದರೆ ಅವ್ರದ್ದು ಮಿಲಿಟ್ರಿ ಅವರು ಬಂದಿದ್ದರು, ಇಬ್ಬರು ಬಂದಿದ್ದರು. ಅವರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಆಂಜನೇಯ ಅವರು, ಅವರ ಬ್ರದರ್ ರಾತ್ರಿ 3 ಗಂಟೆಗೆ ಇಲ್ಲಿ ಬಂದು ಉಳ್ಕೊಂಡಿದ್ರು. ಅವರು ಸಹ ಬಂದು ಎಲ್ಲ ಒಟ್ಟು ಬಂದ್ವಿ ಅವ್ರ ಮನೆಗೆ, ಎಲ್ಲರಿಗೂ ಹೇಳಿದ್ವಿ. ನೋವು ಎಲ್ಲರಿಗಾಗತ್ತೆ, ಆದರೆ ಆ ಫ್ಯಾಮಿಲಿಯವರು ಆ ನೋವಿನಲ್ಲೂ ನನ್ನ ಮಗ ದೇಶಕ್ಕೋಸ್ಕರ ತೀರಿ ಹೋಗಿದ್ದ ನನ್ನ ಭಾವನೆಯನ್ನು ವ್ಯಕ್ತಪಡಿಸಿದ್ರು ನೋಡಿ. ಅದಕ್ಕಿಂತ ಮುಂದೆ ಯಾವುದೂ ಅಲ್ಲ. ನಮ್ಮ ಮಗ, ಅದು ನಮ್ಮ ಈ ಕರಾವಳಿ ಭಾಗದ ಮಕ್ಕಳು ದೇಶ ಸೇವೆಗೆ ಸೈನ್ಯಕ್ಕೆ ಹೋಗೋದು ತುಂಬ ಕಮ್ಮಿ. ನಮ್ಮಲ್ಲಿ ಡಾಕ್ಟ್ರು ಇಂಜಿನಿಯರ್ ತುಂಬ ಆಗ್ಬಿಟ್ಟು ದೇಶ ಸೇವೆ ಹೋಗತಕ್ಕಂಥ ಅಂಥದ್ರಲ್ಲಿ ನನ್ನ ಮಗ ದೇಶಕ್ಕೋಸ್ಕರ ತೀರಿ ಹೋಗಿದ್ದಾನೆ ಅಶೋಕಣ್ಣ, ನೀವು ಅಳಬೇಡಿ, ನೀವು ಧೈರ್ಯ ತಂದು ಎಲ್ಲರಿಗೂ ಉಳಿದ ಸಣ್ಣ ಸಣ್ಣ ಮಕ್ಕಳಿಗೆ ನೀವು ಧೈರ್ಯವನ್ನು ಹೇಳಬೇಕಂದ್ರೆ ಅವರ ತಾಯಿ ಇರ್ಬೋದು, ಅವ್ರ ತಮ್ಮ ಇರ್ಬೋದು ಹೇಳಿದಾಗ ಆ ದುಃಖದಲ್ಲಿ ಅವರಿಗಿರ್ತಕ್ಕ ದೇಶಭಕ್ತಿ ಎಲ್ಲರಿಗಿದ್ರೆ ನಮ್ಮ ದೇಶಕ್ಕೆ ಕಷ್ಟವನ್ನೇ ಇಲ್ಲ ಅನ್ನೋ ಭಾವನೆ ಬರುತ್ತೆ. ಈಗ ನಾಳೆ ಬೆಳಿಗ್ಗೆ ಸುಮಾರು 9:30 ಗಂಟೆ ಹಾಗೆ ಇಲ್ಲಿಂದ ಒಂದು 8 ಕಿಲೋಮೀಟರ್ ತೆಕ್ಕಟ್ಟಿ ಅಂಥೇಳಿ ಅಲ್ಲಿಗೆ ಪಾರ್ಥಿವ ಶರೀರವನ್ನು ಊರಿನ ಎಲ್ಲ ಹಿರಿಯರು, ಸಂಘ ಸಂಸ್ಥೆಯರು, ಸಾವಿರಾರು ಜನದಲ್ಲಿ ಅದನ್ನು ಪಾರ್ಥಿವ ರಿಸೀವ್ ಮಾಡಿಕೊಂಡು ಇವಾಗಲೇ ಶಾಸಕರು ಮಾತಾಡಿದ್ದಾರೆ, SP ಸಾರ್ ಅವರು ಮಾತಾಡಿದ್ದಾರೆ, DC ಅವರು ಮಾತಾಡಿದ್ದಾರೆ, ಪೊಲೀಸ್ ಇಲ್ಲ ಕುಂದಾಪುರ ಇಲ್ಲ AC ಅವರು ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಡಿಪಾರ್ಟ್ಮೆಂಟ್ ಎಲ್ಲರೂ ಸಹ ಮಾತಾಡಿದ್ದಾರೆ. ಅದರ ನಂತರ ಕೋಟೇಶ್ವರಕ್ಕೆ ಬಂದು ಅಲ್ಲಿಂದ 5 ಕಿಲೋಮೀಟರ್ ಮೆರವಣಿಗೆ ಮುಖೇನ ಬಂದು ಕೋಟೇಶ್ವರದಿಂದ ಅವ್ರ ಮನೆಯಲ್ಲೇ ಬಂದು ಇಲ್ಲಿ ಅವರ ಏನು ವಿಧಿವಿಧಾನ ಇದೆ ಅದನ್ನು ಪೂರೈಸಿ, ಅವನ ಕಲಿತ ಶಾಲೆ ಇದೆ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ, ಅಲ್ಲಿ ಇಡೀ ಊರಿನವರಿಗೆ ಅಂತಿಮ ದರ್ಶನ ಮತ್ತು ಅವರ ಮಾಜಿ ಸೈನಿಕರು ಇರ್ಬೋದು ಮತ್ತು ಅವ್ರದ್ದೆಲ್ಲ ಸ್ನೇಹಿತರು ಅಂತಿಮ ದರ್ಶನಕ್ಕೆ ಎಲ್ಲ ಅವಕಾಶ ಮಾಡಿಕೊಡಿ. ಹೆಚ್ಚು ಕಡಿಮೆ ಒಂದು 5,000 to 6,000 ಜನ ನಾಳೆ ಅಲ್ಲಿ ಸೇರ್ಬೋದು ಅಂತಿದೆ. ತದನಂತರ ಸಮುದ್ರ ಹತ್ತಿರ ನಮ್ಮ ಪ್ರವಾಸಿ ತಾಣ ಇದೆ, ಅದರ ಪಕ್ಕದಲ್ಲಿ ಅವ್ರದ್ದು ವಿಧಿವಿಧಾನ ಪೂರೈಸಬೇಕು. ನಂತರ ನಮ್ಮ ಊರಿನ ಹಿರಿಯರೆಲ್ಲ ಬೆಳಿಗ್ಗೆ ಹೇಳಿದ್ದಾರೆ, ನಮ್ಮ ಊರಿನ ಮಗನ ಒಂದು ಸ್ಮಾರಕ ನಿರ್ಮಾಣ ಕೂಡಲೇ ಆಗಬೇಕು ಅಂತೇಳಿ. ಆ ಪ್ರವಾಸೋದ್ಯಮದ ಪ್ಲೇಸಿನ ಹತ್ತಿರದಲ್ಲೇ ಒಳ್ಳೆ ರೀತಿಯಲ್ಲಿ ಒಂದು ಸ್ಮಾರಕವನ್ನು ಸಹ ನಮ್ಮ ಊರಿನ ವೀರ ಯುವಕನಿಗೆ ಮಾಡಬೇಕು ಅನ್ನೋ ಮನಸ್ಸು ಎಲ್ಲರದ್ದು ಇದೆ, ನಂದೊಬ್ಬರಂದಲ್ಲ, ಎಲ್ಲ ಗ್ರಾಮಸ್ಥರು. ಇವತ್ತು ಬೆಳಿಗ್ಗೆ ನಮ್ಗೆ ಇದ್ರೆ 9:30 to 10 ಗಂಟೆ ಅಂತ ಹೇಳಿದ್ದಾರೆ. ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಅದೇ ಸಮಯ ಇರ್ಬೋದು. ಮಂಗಳೂರಿಂದ ಬಂದು ಬೆಳಿಗ್ಗೆ ನಾವು ಇಲ್ಲಿ ತೆಕ್ಕಟ್ಟೆ ಬರೋ 9 to 10 ಗಂಟೆ ಒಳಗೆ ಅಲ್ಲಿ ರಿಸೀವ್ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.